ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು. ತಂದೆ ತೋರುವನು ಗುರುವ, ಸದ್ಗುರು ಬಂಧನವ ಕಳೆವ ಸರ್ವಜ್ಞ ಅನ್ನೋ ಮಾತಿನಂತೆ ನನ್ನ ಗುರುದೇವರನ್ನು ತೋರಿಸ್ಕೊಟ್ಟಿದ್ದು ನನ್ನ ತಂದೆ. ನಂತರನೇ ನಮ್ಮ ತಂದೆ ಕೂಡ ಬಹುಪದರ ಇದ್ದಂಥ ವ್ಯಕ್ತಿ. ಅವರ ವ್ಯಕ್ತಿತ್ವ ಯಾರು ಎಂದೂ ಮರೆಯೋಕ್ಕಾಗದೇ ಇರೋವಂಥದ್ದು. ಅಂಥ ಒಂದು ಎನರ್ಜಿ ಇತ್ತು, ಆರ ಇತ್ತು ಅವರಲ್ಲಿ. ಎಲ್ಲರನ್ನೂ ಅಷ್ಟು ಪ್ರೀತಿಸ್ತಾಯಿದ್ರು, ಎಲ್ಲರನ್ನೂ ತಮ್ಮ ಜೊತೆ ಸೇರ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಾಯಿದ್ರು. ಅವ್ರಿಗೆ ನನ್ನ ಬಗ್ಗೆನೂ ತುಂಬ ಆಸೆಗಳು, ಮುಂದೆ ಬರಬೇಕು, ಏನೇನೋ ಮಾಡಬೇಕು ಅಂತ. ತುಂಬ ಚಿಕ್ಕ ವಯಸ್ಸಿದ್ದಾಗಲೇ 5-6 ವರ್ಷದವಳಿದ್ದಾಗಲೇ ಯಾವುದೋ ಹಾಸ್ಯ ಕುಟ್ಟಕ್ಕೆ ಕರ್ಕೊಂಡು ಹೋಗ್ಬಿಡೋದು, ನೀನೊಂದು ಜೋಕ್ ಹೇಳೋಗಮ್ಮ ಅಂತ ಕಳಿಸೋದು, ಹಾಗೆ ಮೊದಲಿಂದನೂ ನಡೀತಾ ಇತ್ತು. ಅವ್ರಿಗೂ ಕೂಡ ತುಂಬ ಸಾಹಿತ್ಯ ಆಸಕ್ತರು. ಹಾಯ್ ಬೆಂಗಳೂರು, ಲಂಕೇಶ್ ಪತ್ರಿಕೆ ಒಂದು ಪ್ರತಿ ಬಿಡದೆ ಓದ್ತಾಯಿದ್ರು, ತುಂಬ ಪುಸ್ತಕ ಓದ್ತಾಯಿದ್ರು. ಪುಸ್ತಕ ಅವರ ಕಾಯಕನೂ ಹೌದು, ಕಾರಣನೂ ಹೌದು. ಹೀಗಿದ್ದಾಗ ನಾವು ಇಲ್ಲಿ ನೆನೆಸ್ಕೊಳ್ಳೇಬೇಕು ಲಯನ್ ಮಲ್ಲಿಕಾರ್ಜುನಯ್ಯ ಅಂಕಲ್ನ. ಅವರು ಬಸವೇಶ್ವರ ನಗರದಲ್ಲಿ ಬಸವ ಬಳಗವನ್ನು ಕಟ್ಟಿದ್ರು. ಅದರಿಂದ ನನ್ನ ವಯೋಮಾನದ ಮಕ್ಕಳಿಗೆಲ್ಲ ಈ ಆಚಾರ ವಿಚಾರ ತತ್ವಗಳಲ್ಲಿ ಸಣ್ಣ ವಯಸ್ಸಿಂದನೇ ತುಂಬ ಆಸಕ್ತಿ ಬಂತು. ಇದೇನು ಅಂತ ಗೊತ್ತಾಯಿತು. ಅವರನ್ನು ಈ ಹೊತ್ತಿನಲ್ಲಿ ನಾವು ನೆನೆಸ್ಕೊಳ್ಳೇಬೇಕು. ಹೀಗೆ ಕಾರ್ಯಕ್ರಮಗಳು, ವೇದಿಕೆ ನಿರೂಪಣೆಗಳು, ಭಾಷಣಗಳು, ಕಾಲೇಜ್ಗಳಲ್ಲಿ ಚರ್ಚಾ ಸ್ಪರ್ಧೆಗಳು, ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಗಳಲ್ಲಿ ಹೋಗಿ ಗೆದ್ಕೊಂಡು ಬರೋದು, ಇದೆಲ್ಲ ಒಂದು ತಂದೆ ಸ್ಫೂರ್ತಿಯಿಂದ ಆಗ್ತಾಯಿತ್ತು. ನಿನಗಾಗದೆ ಇನ್ಯಾರಿಗಮ್ಮ ಆಗುತ್ತೆ ಅನ್ನೋಂಥ ಅವ್ರ ಒಂದು ಮಾತು ಸಾಕಾಗಿತ್ತು. ಅವರು ಗುರುಗಳಲ್ಲಿ ಲೀನ ಆದಮೇಲೆ ಸ್ವಲ್ಪ ಬೇರೆಲ್ಲ ಬಿಟ್ಬಿಟ್ಟೆ ನಾನು. ಬೇರೆ ಕಡೆ ಹೋಗಿ ಮಾತಾಡೋದು, ಬೇರೆ ಕಾರ್ಯಕ್ರಮಗಳು ಇದೆಲ್ಲ ತುಂಬ ಕಡಿಮೆ ಆಯಿತು. ಅದ್ರ ಜೊತೆಗೆ ನನ್ನ ಕೆಲಸನೂ ಜಾಸ್ತಿ ಆಗ್ತಾ ಬಂತು. ವೃತ್ತಿಯಲ್ಲಿ ಫೋಕಸ್ ಮಾಡಬೇಕಾಯಿತು, ಮದುವೆ ಮಕ್ಕಳು ಅಂತ. ಬರೀ ನಮ್ಮ ಅಜ್ಜವ್ರ ಕಾರ್ಯಕ್ರಮಗಳಲ್ಲಿ ಅಷ್ಟೇ ನಾನು ಏನಾದರೂ ವೇದಿಕೆ ಮೇಲೆ ಹೋಗಿ ಮಾತಾಡೋದು, ಈ ಥರ ಮಾಡಿಕೊಂಡು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೆ. ಆದರೆ ಎಲ್ಲೋ ಒಂದು ಕಡೆ ಅದು ಇರುತ್ತಲ್ವ ಕೊರಗು, ನಾವು ಯಾರು, ಏನಾದ್ರು ಒಂದು ಮಾಡಬೇಕು ಅಂತ. ನನಗೆ ಈ ಸಮಯದಲ್ಲಿ ಒಂದು ವೀಕೆಂಡ್ ವಿತ್ ರಮೇಶ್ನ ಒಂದು ಘಟನೆ ನೆನಪು ಬರುತ್ತೆ. ಅಲ್ಲಿ ಡಾಲಿ ಧನಂಜಯ್ ಅವರು ಗೆಸ್ಟಾಗಿ ಬಂದಿದ್ದಾಗ ಅವ್ರು ಒಂದು ಘಟನೆನ ನೆನಪಿಸ್ಕೋತಾರೆ. ಯಾರೋ ಒಬ್ಬರು ಸೆಕ್ಯೂರಿಟಿ ಗಾರ್ಡಿಗೆ ಕೈ ಮಾಡಿಬಿಟ್ಟು ಆಮೇಲೆ ಅವ್ರು ಎಷ್ಟು ಪಶ್ಚಾತ್ತಾಪ ಪಟ್ಟರು ಅಂತ. ಏನು ಮಾಡಿಬಿಟ್ಟೆ ನಾನು, ಇದಾ ನನ್ನ ಸಂಸ್ಕಾರ, ಇದಾ ನಾನು ಬೆಳೆದು ಬಂದಿರೋದು, ಇದಾ ನನ್ನ ತಂದೆ ತಾಯಿ ನನಗೆ ಕಳಿಸಿರೋದು ಅಂತ. ಆ ಘಟನೆ ಕೂಡ ನಂಗೆ ತುಂಬ ಮನ್ಸಿಗೆ ಮುಟ್ತು. ನನಗೂ ಯಾವಾಗಲೂ ಹಾಗೆ ಅನಿಸ್ತಾ ಇತ್ತು, ನನ್ನ ಸಂಸ್ಕಾರ ಏನು, ನನಗೇನು ಮಾಡಬೇಕು, ನನ್ನ ತಂದೆ ಆಸೆನ ಹೇಗೆ ನೆರವೇರಿಸ್ಬೋದು ಅಂತ. ಅವ್ರ ಥರ ಕಣಕ್ಕಿಳಿದು ಸಂಘಟನೆ ಮಾಡೋ ಶಕ್ತಿ ನನಗಿಲ್ಲ, ಅದು ನನ್ನ ಕೈಲಿ ಆಗಲ್ಲ. ಸೊ ನನ್ನ ಪರಿಮಿತಿಯಲ್ಲಿ ನಾನು ಏನು ಮಾಡಬಹುದು, ನನ್ನದೇ ಒಂದು ಸಣ್ಣ ಮಟ್ಟದಲ್ಲಿ ಅಂತ ಯೋಚಿಸಿದಾಗ ತೋಚಿದೆ ಈ ಬಾಡಿಗೆ ಮನೆ.